ಭ್ರಷ್ಟರ ಆಟ ಬಂದ್ ದಳಪತಿ ಗೇಮ್ ಶುರುವಾಗುತ್ತೆ. ತಮಿಳುನಾಡಲ್ಲಿ ಭ್ರಷ್ಟಾಚಾರಕ್ಕೆ ಸಿಎಂ ವಿಜಯ್ ಬ್ರೇಕ್ ಹಾಕಿದ್ದಾರೆ. ಸಿಎಂ ಗದ್ದುಗೆಯಲ್ಲಿ ಗೇಮ್ ಚೇಂಜರ್ ಆಟ ಶುರುವಾಗಿದೆ. ಭ್ರಷ್ಟರ ವಿರುದ್ಧ ವಿಜಯ್ ಇದೀಗ ಆಟವನ್ನ ಶುರು ಮಾಡಿರುವಂತದ್ದು. ಇನ್ನು ಮುಂದೆ ಭ್ರಷ್ಟರ ಆಟ ಏನು ನಡೆಯೋದಿಲ್ಲ, ದಳಪತಿಯ ಗೇಮ್ ಸ್ಟಾರ್ಟ್ ಆಗಿದೆ. ಭ್ರಷ್ಟರ ವಿರುದ್ಧ ತಮಿಳುನಾಡು ಸಿಎಂ ವಿಜಯ್ ಸಮರವನ್ನ ಸಾರ್ತಾ ಇದ್ದಾರೆ. ಸಿಎಂ ವಿಜಯ್ ಚಿತ್ತ ಭ್ರಷ್ಟಾಚಾರ ನಿರ್ಮೂಲನೆಯತ್ತ. ಲಂಚಕೋರರ ಮಾಹಿತಿಯನ್ನ ನೀಡಿದ್ರೆ 1 ಲಕ್ಷ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಭ್ರಷ್ಟರ ಸುಳಿವನ್ನ ಕೊಟ್ರೆ 1 ಲಕ್ಷ ರೂಪಾಯಿ ಭರ್ಜರಿ ಗಿಫ್ಟ್ ನೀಡಲಾಗುತ್ತೆ. ಸಿಎಂ ವಿಜಯ್ ಸಮರ ಸಾರ್ತಾ ಇದ್ದಾರೆ ಭ್ರಷ್ಟರ ವಿರುದ್ಧ. ಇನ್ನು ಮುಂದೆ ಭ್ರಷ್ಟರ ಆಟ ಬಂದ್ ದಳಪತಿ ಸಿಎಂ ಆಗಿದ್ದೇ ಆಗಿದ್ದು ಅವರ ಒಂದೊಂದು ಪ್ಲಾನಿಂಗ್ಸ್ ಆಗಿರ್ಬೋದು, ಡಿಸಿಷನ್ಸ್ ಆಗಿರ್ಬೋದು, ಎಲ್ಲವೂ ಕೂಡ ಜನಸಾಮಾನ್ಯರಿಗೆ ಅಚ್ಚುಮೆಚ್ಚಿನದಾಗಿದೆ. ಜೊತೆಗೆ ಬೇರೆ ರಾಜ್ಯದವರು ಕೂಡ ಈ ರೀತಿಯಾಗಿ ನಮ್ಮಲ್ಲಿ ಯಾಕೆ ತರ್ತಾ ಇಲ್ಲ, ನಮ್ಮಲ್ಲಿ ಯಾಕೆ ಮಾಡ್ತಾ ಇಲ್ಲ, ಕಂಪ್ಲೀಟ್ ಆಗಿ ಅಬೌವ್ 700 ಬಾರ್ಗಳನ್ನ ಬಂದ್ ಮಾಡಿದ್ರು. ಶಾಲಾ ಕಾಲೇಜ್ಗಳಾಗಿರ್ಬೋದು, ಆ ದೇವಸ್ಥಾನಗಳ ಆಸ್ಪಾಸ್ ಇರುವಂತಹ ಬಾರ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಬಂದ್ ಮಾಡಿದ್ರು. ಎಸ್ಪೆಷಲಿ ಮಹಿಳೆಯರು ತುಂಬಾ ಖುಷಿ ಪಟ್ಟರು ಆ ವಿಚಾರಕ್ಕಾಗಿ. ಸೊ ಅದೇ ರೀತಿ ಇದೀಗ ಮತ್ತೊಂದು ಬೆಳವಣಿಗೆ ಆಗಿರುವಂಥದ್ದು, ಭ್ರಷ್ಟಾಚಾರಿಗಳ ಮೇಲೆ ಇದೀಗ ದಳಪತಿ ವಿಜಯ್ ಕಣ್ಣು ಬಿದ್ದಿದೆ. ಸೊ ವಿಜಯ್ ಚಿತ್ತ ಕಂಪ್ಲೀಟ್ ಆಗಿ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಿದ್ದಾರೆ. ಸೊ ಭ್ರಷ್ಟರ ಸುಳಿವನ್ನ ಯಾರಾದ್ರೂ ಕೊಟ್ರೆ 1 ಲಕ್ಷ ರೂಪಾಯಿ ಭರ್ಜರಿ ಗಿಫ್ಟ್ ಕೊಡ್ಲಾಗತ್ತೆ. ಲಂಚಕೋರರ ಮಾಹಿತಿಯನ್ನ ನೀಡಿದ್ರೆ 1 ಲಕ್ಷ ಬಹುಮಾನ. ಸಿಎಂ ಗದ್ದುಗೆಯಲ್ಲಿ ಗೇಮ್ ಚೇಂಜರ್ ಆಟ ಶುರುವಾಗಿದೆ. ಮುಖ್ಯಮಂತ್ರಿ ವಿಜಯ್ ಹೊಸ ಹೆಜ್ಜೆ, ವಿನೂತನ ಯೋಜನೆ ಸಕ್ಸಸ್ ಆದರೆ ರಾಜ್ಯದ ಶ್ರೇಷ್ಠ ಸಿಎಂ ಆಗಲಿದ್ದಾರೆ ವಿಜಯ್. ಸರ್ಕಾರಿ ಇಲಾಖೆಯ ಭ್ರಷ್ಟಾಚಾರ ನಿರ್ಮೂಲನೆಗೆ ನಿರ್ಧಾರವನ್ನ ಮಾಡಿರುವಂಥದ್ದು. ಹೀಗಾಗಿ ಮುಖ್ಯಮಂತ್ರಿ ವಿಜಯ್ ಬಹುದೊಡ್ಡ ಹೆಜ್ಜೆಯನ್ನಿಟ್ಟಿದ್ದಾರೆ. ಜನರ ಕೈಯಿಂದಲೇ ಭ್ರಷ್ಟಾಚಾರ ನಿರ್ಮೂಲನೆಗೆ ಪ್ಲಾನ್ ಮಾಡಿರುವಂಥದ್ದು. ಕೇವಲ 1,000 ರೂಪಾಯಿ ಲಂಚ ಕೇಳಿದ್ರೂ ಕೂಡ ಇನ್ಮೇಲೆ ಆಪತ್ತು ಖಚಿತ. ವಿಡಿಯೋ ಸಾಕ್ಷ್ಯದೊಂದಿಗೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರನ್ನ ಕೊಡಬೇಕು. ದೂರನ್ನ ನೀಡುವ ಸಾರ್ವಜನಿಕರಿಗೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ನೀಡಲಾಗುತ್ತೆ. ತಮಿಳುನಾಡು ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಘೋಷಣೆ ಮಾಡಾಗಿದೆ ಆಲ್ರೆಡಿ. ಜನರ ಕೈಯಿಂದಲೇ ಭ್ರಷ್ಟಾಚಾರವನ್ನ ನಿರ್ಮೂಲನೆ ಮಾಡೋದಕ್ಕೆ ಪ್ಲಾನ್ ಮಾಡಿರುವಂಥದ್ದು. ನಿಜಕ್ಕೂ ಒಂದು ರೀತಿಯಾಗಿ ಸಕ್ಸಸ್ ಆದ್ರೆ ಈ ಪ್ಲಾನ್ ಏನಾದ್ರೂ, ಮುಖ್ಯಮಂತ್ರಿ ವಿಜಯ್ ಹೊಸ ಹೆಜ್ಜೆ, ವಿನೂತನ ಯೋಜನೆ ಸಕ್ಸಸ್ ಆದ್ರೆ ರಾಜ್ಯದ ಶ್ರೇಷ್ಠ ಸಿಎಂ ಆಗೋದು ಖಚಿತ. ಈಗ ಆಲ್ರೆಡಿ ಜನಸಾಮಾನ್ಯರ ಮೆಚ್ಚುಗೆಯನ್ನ ಪಡೆದುಕೊಂಡಿದ್ದಾರೆ. ಏನು 700ಕ್ಕೂ ಹೆಚ್ಚು ಬಾರ್ಗಳನ್ನ ಬಂದ್ ಮಾಡಿ ಮೊದಲನೇ ದಿನವೇ ತೆಗೆದುಕೊಂಡಂತಹ ಒಂದು ಡಿಸಿಷನ್. ಸೊ ಅದಾದ ಬಳಿಕ ಇದೀಗ ಮತ್ತೊಂದು ಮಹತ್ತರ ಬೆಳವಣಿಗೆ. ಭ್ರಷ್ಟಾಚಾರಿಗಳ ಮೇಲೆ ದಳಪತಿ ವಿಜಯ್ ಕಂಡು ಬಿದ್ದಿರುವಂಥದ್ದು. ಸೊ ಲಂಚಕೋರರ ಮಾಹಿತಿಯನ್ನ ನೀಡಿದ್ರೆ 1 ಲಕ್ಷ ರೂಪಾಯಿ ಬಹುಮಾನವನ್ನ ಘೋಷಣೆ ಮಾಡಿದ್ದಾರೆ. ಭ್ರಷ್ಟರ ಸುಳಿವನ್ನ ನೀವೇನಾದ್ರೂ ಕೊಟ್ರೆ 1 ಲಕ್ಷ ಭರ್ಜರಿ ಗಿಫ್ಟ್ ಅನ್ನ ನೀಡಲಾಗುತ್ತೆ. ವಿಡಿಯೋ ಸಾಕ್ಷ್ಯದೊಂದಿಗೆ ಭ್ರಷ್ಟಾಚಾರ ನಿಗ್ರಹ ದಳಕ್ಕೆ ದೂರನ್ನ ಕೊಡಬೇಕು. ಟಿವಿಕೆ ಮೇಲೆ ತಮಿಳುನಾಡಿನ ಜನರಿಗೆ ದೊಡ್ಡ ವಿಶ್ವಾಸ ಕೂಡ ಬಂದಿದೆ ಈಗ ಆಲ್ರೆಡಿ. ಸೊ ಹೀಗಾಗಿ ಟಿವಿಕೆ ಮಡ್ಲಿಗೆ 108 ಕ್ಷೇತ್ರಗಳನ್ನ ಕೊಟ್ಟಿದ್ದಾರೆ. ವಿಜಯ್ ಮೇಲೆ ಜನರ ನಂಬಿಕೆ, ಬದಲಾವಣೆಯ ಜವಾಬ್ದಾರಿ ಕೂಡ ಇದೀಗ ವಿಜಯ್ ಕೈಯಲ್ಲಿರುವಂಥದ್ದು. ಸೊ ಪ್ರಮಾಣ ವಚನ ದಿನವೇ ಬೊಕ್ಕಸ ಖಾಲಿ ಎಂದಿರುವಂತಹ ವಿಜಯ್, ಅತ್ತ ಎಡ ಪಕ್ಷಗಳ ಬೆದರಿಕೆ, ಇನ್ನೊಂದು ಕಡೆ ವಿಪಕ್ಷಗಳ ಟೀಕೆ, ಒಂದೆಡೆ ಕೊಟ್ಟ ಭರವಸೆಗಳನ್ನ ಈಡೇರಿಸಿಕೊಳ್ಳಬೇಕಾಗುವಂತಹ ಹೊಣೆ, ಎಲ್ಲವನ್ನು ಕೂಡ ಜಯಿಸಿ ಮುಂದೆ ನುಗ್ಗಬೇಕಾಗಿರುವಂತಹ ಸಿಎಂ ವಿಜಯ್. ಎಲ್ಲ ಹೊಸ ಪ್ರಯತ್ನಗಳನ್ನ, ಹೊಸ ಹೆಜ್ಜೆಯತ್ತ ವಿಜಯ್ ಸಾಕ್ತಾ ಇರುವಂಥದ್ದು. ನಿಜಕ್ಕೂ ಈ ಒಂದು ಟೈಮಲ್ಲಿ ಅಂದ್ರೆ ತುಂಬಾ ಕಡಿಮೆ ಅವಧಿಯಲ್ಲಿ, 2.5 3 ವರ್ಷ ಅವಧಿಯಲ್ಲಿ ಒಂದು ಪಕ್ಷವನ್ನ ಕಟ್ಟಿ ಜನರ ವಿಶ್ವಾಸವನ್ನ ಪಡೆದುಕೊಂಡು ಸಿಎಂ ಆಗ್ತಾರೆ ಒಬ್ರು ಸೆಲೆಬ್ರಿಟಿ ಅಂತ ಹೇಳಿದ್ರೆ, ವಿಪಕ್ಷಗಳಿಂದ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಮತ್ತೆ ಆರೋಪಗಳನ್ನ ಎದುರಿಸಿದ್ರು. ಒಂದಾದ ಮೇಲೆ ಒಂದು ತೊಂದರೆಗಳಾಗಿರಬಹುದು, ಎಲ್ಲಾ ಕಡೆ ಕೂಡ
ಅವರನ್ನ ಕುಗ್ಸುವಂತಹ ಪ್ರಯತ್ನಗಳು ಆಗ್ತಾನೆ ಬಂತು. ಬಟ್ ಯಾವುದಕ್ಕೂ ಕೂಡ ಡೋಂಟ್ ಕೇರ್ ಅನ್ಕೊಂಡು ತಮ್ಮ ಕೆಲಸ ಏನಿದೆ, ತಮ್ಮ ಗುರಿ ಏನಿದೆ ಅದ್ರ ಬಗ್ಗೆ ಅಷ್ಟೇ ವಿಜಯ್ ಗಮನವನ್ನ ಹರಿಸ್ತಾ ಈಗ ಬಹುದೊಡ್ಡ ಡಿಸಿಷನ್ ಅಂತ ಹೇಳಿದ್ರೆ ನಿಜಕ್ಕೂ ಇದು ತಪ್ಪಾಗೋದಿಲ್ಲ. ಬಿಕಾಸ್ ಭ್ರಷ್ಟಾಚಾರಿಗಳನ್ನ ಕಲೆ ಹಾಕೋದು ಅನ್ನುವಂಥದ್ದು ದಟ್ ಈಸ್ ನಾಟ್ ಈಸಿ. ಬಿಕಾಸ್ ಜನಗಳೇ ಮುಂದೆ ಬರೋದಿಲ್ಲ ಹೇಳೋದಿಕ್ಕೆ. ಕೆಲವೊಂದು ಬಾರಿ ಕೆಲಸ ಆದ್ರೆ ಸಾಕಪ್ಪ ಅನ್ನುವಂತಹ ಮನಸ್ಥಿತಿಲಿ ಇರ್ತಾರೆ. ಅಲ್ದಾಡಿ ಸಾಕಾಗ್ಬಿಟ್ಟು ಹೋದ್ರೆ ಹೋಗ್ಲಿ, ಅವ್ರು ಎಷ್ಟು ಕೇಳ್ತಾರೆ, 1,000ನ 2,000ನ 10,000ನ ನಿಯರ್ಲಿ 50 to 1 lakh ವರೆಗೂ ಆದ್ರೂ ಕೂಡ ಜನರು ಕೊಟ್ಬಿಟ್ಟು ತಮ್ಮ ಕೆಲಸ ಆದ್ರೆ ಸಾಕು ಅನ್ನುವಂತಹ ಮನಸ್ಥಿತಿಗೆ ಬಂದು ಹೋಗ್ಬಿಟ್ಟಿದ್ದಾರೆ ಈಗಂತೂ. ಸೊ ಹಾಗಾಗಿ 1,000 ರೂಪಾಯಿ ಲಂಚ ಪಡೆದುಕೊಳ್ಳೋದಕ್ಕೂ ಕೂಡ ಯೋಚನೆಯನ್ನ ಮಾಡಬೇಕು. ಆ ರೀತಿಯಾದಂತಹ ರೂಲ್ಸ್ ಅನ್ನ ಜಾರಿಗೆ ತಂದಿದ್ದಾರೆ. ಇದೇನಾದ್ರೂ ಸಕ್ಸಸ್ ಆದ್ರೆ ಭ್ರಷ್ಟರ ಸುಳಿವನ್ನ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಭರ್ಜರಿ ಗಿಫ್ಟ್ ಅನ್ನ ಅನೌನ್ಸ್ ಮಾಡಿ ಇದೀಗ ಶ್ರೇಷ್ಠ ಸಿಎಂ ಅನ್ನುವಂತಹ ಪಟ್ಟವನ್ನ ಗಿಟ್ಟಿಸಿಕೊಳ್ಳೋದು ವಿಜಯ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತಾ ಇದೆ.